ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿಯತ್. ನಾನು ಓಡಿಸ್ತಾ ಇದ್ದೀನಿ KTM RC 200. ಮೀಟ್ರ್ ವರ್ಕ್ ಆಗ್ತಾ ಇಲ್ಲ, ಸೊ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ಷಿಯಲ್ಲು ಅದ್ರ ಪಿಕಪ್ ಆದರೂ ಚೆಕ್ ಮಾಡೋಣ ಬನ್ನಿ. ಗಾಡಿಯಲ್ಲಿರೋದು 199cc 25 bhp 90 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. BS3 ಮಾಡಲ್, ಇದು BS6 ಅಲ್ಲ. ನಾವು ಗೊತ್ತಲ್ಲ, ಪೆಟ್ರೋಲ್ ಬಂಕ್ ಯಾವಾಗ ಬರಲಿ ಹಾಕ್ಸೋದೆ 100. ಇದೇನಿದು ಉಲ್ಟಾ ಇದೆ, 100. ಮುಂದೆ ಬಾಪ ನೀವು ಬಂದಿದ್ದೀರ ಮೊನ್ನೆ? ನೀವೇನು ಹಾಕಿದ್ದು? ಹಾಂ, అవునా నేను అక్కడికి కేంటి ಹಾಂ. ಚಾರಿ ಲಾಕ್ಸ್ ಅಂತ ಇದೆ. ಯಾಕೆ KTM ಗಾಡಿಗಳನ್ನ ಎಲ್ಲರೂ ಚಪ್ರಿ ಅಂತಾರಂತ ನಂಗೆ ದೇವರಾಣೆಗೂ ಗೊತ್ತಿಲ್ಲ ಗೋರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಡಿಮೆ ರೇಟ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿ ಸಿಕ್ಕಿದ್ರೆ ಎಲ್ಲರೂ ಹಂಗೆ ಆಟ ಆಡಿಸ್ಬಿಡ್ತಾರೆ ಗಾಡಿನ. ಇದ್ರ ಮೇಲೆ ಕುತ್ಕೊಂಡು ಓಡಿಸ್ಬೇಕಾದ್ರೇ ಆ ಫೀಲ್ ಬಂದುಬಿಡುತ್ತೆ, ನುಗ್ಸ್ಬೇಕು ಗುರು, ಓಡಿಸ್ಬೇಕು ಅಂದ್ಬಿಟ್ಟು. ಯಾಕಂದರೆ ಇದ್ರ ಪೊಸಿಷನ್ ಹಂಗಿದೆ. ಹ್ಯಾಂಡ್ಲಿಂಗು ಅಷ್ಟೇ, ಆರಾಮಾಗಿ ಹ್ಯಾಂಡಲ್ ಮಾಡ್ಬೋಳ್ಬೋದು, ಯಾಕಂದರೆ ಫುಲ್ ಬ್ಯಾಲೆನ್ಸ್ಡ್ ಆಗಿದೆ. ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ನೋಡಿರಿ, ಎಲ್ಲ ಗಾಡಿಗೆ ಇಂಜಿನ್ ಸೇರಿ ಹಿಂಗೆ ಚಾರ್ಸಿ ಬರುತ್ತೆ ಇದು. ಆದರೆ ಇದು ಇಂಜಿನ್ ಬಿಟ್ಟು ಇಂಜಿನ್ ಮೇಲ್ಗಡೆ ಚಾರ್ಸಿ ಇದೆ. ಸೀಟ್ ಸೆಂಟ್ರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಕ್ಲೀನಾಗಿ ಹಿಂಗೆ ಸೆಂಟ್ರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಂಗಾರಾಮ್ದು, ಈ ಸಸ್ಪೆನ್ಷನ್ದು ಎಲ್ಲ ಸೆಂಟ್ರಲ್ ಕರೆಕ್ಟಾಗಿದೆ. ಈ ಟ್ಯಾಂಕು ವೈಟ್ ಮೆಜರ್ ಆಗಿರೋದು ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ಅವಾಗೆ ಕ್ಲೀನಾಗಿ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಈ ಗಾಡಿನ. 153 kgs ಇದೆ, ಆದ್ರೂ ವೆಯ್ಟ್ ಎಲ್ಲಿ ಫೀಲೇ ಆಗಲ್ಲ. ಅಲ್ಲಿಗೂ ಎಲ್ಲ ಕಡೆನೂ ಫೈಬರು, ಪ್ಲಾಸ್ಟಿಕ್ಕೇ ಯೂಸ್ ಮಾಡಿದ್ದಾರೆ. ಯೂತ್ಸಿಗೆ ಮಾತ್ರ ಒಳ್ಳೆ ಗಾಡಿಯೇ. ಕ್ಲೀನಾಗಿ ನೋಡ್ಕೊಂಡು ಕ್ಲೀನಾಗಿ ಓಡಿಸ್ಕೊಂಡ್ರೆ ಮುಂದೆ ಒಂದು ಸಣ್ಣ ಮಿಸ್ಟೇಕ್ಗಳು, ಹೆಲ್ಮೆಟ್ಗಳಾಗ್ದಿರ ಫುಲ್ ರ್ಯಾಶಾಗಿ ಡ್ರೈವ್ ಮಾಡಿದಾಗೆ ಆಕ್ಸಿಡೆಂಟ್ಗಳಾಗೋದು. ಅದರಿಂದ ಗಾಡಿಗೆಲ್ಲ ಕೆಟ್ಟ ಹೆಸರು ತರ್ತೀರಾ. ಗಾಡಿದೇನು ಪ್ರಾಬ್ಲಮ್ ಇಲ್ಲ ಗುರು, ಓಡಿಸೋರ್ದೇ ಪ್ರಾಬ್ಲಮ್ಮು. ಹೆಂಗಂದ್ರೆ ಹಂಗೆಲ್ಲ ಡ್ರೈವ್ ಮಾಡಿಬಿಟ್ಟು ಮತ್ತೆ ಗಾಡಿ ಮೇಲೆ ಹೇಳ್ತಾರೆ KTM ಚೆನ್ನಾಗಿಲ್ಲ, KTM ಚಪ್ರಿ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಫುಲ್ ಜಾಸ್ತಿ ಇದೆ ಹಾರ್ಸ್ ಪವರು, ಅದ್ರ ಮೆಕಾನಿಸಮ್ ಹಂಗಿದೆ ಅಂತ ಇಲ್ಲ. KTM RC 200, RC 390 ಇವೆಲ್ಲ ಹಿಂಗೆ ಬಂದಿತ್ತು ಅಂದರೆ ಫಸ್ಟು KTM 200 ಬಂತು, ಅದಾದಮೇಲೆ KTM 390 ಬಂತು, ಅದಾದಮೇಲೆ ಇನ್ನೊಂದು RCಯಲ್ಲಿ ಒಂದು ಮಾಡಲ್ ಬಂತು, RC 8 ಅಂತ. ಅದು ಎಷ್ಟು CC ಅಂದರೆ 1190cc ಗಾಡಿ ಅದು. ಆ ಗಾಡಿ ಜಾಸ್ತಿ ದಿನ ಇರಲಿಲ್ಲ ಮಾರ್ಕೆಟಲ್ಲಿ, ಯಾಕಂದರೆ ಅದರಲ್ಲಿ ಒಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಇರಲಿ, ABS ಇರಲಿ, ಅನಲಾಗ್ ಮೀಟ್ರ್ ಇತ್ತು ಅದರಲ್ಲಿ. ಈ ಥರ ಡಿಜಿಟಲ್ ಮೀಟ್ರ್ ಸಮೇತನೂ ಇರಲಿಲ್ಲ. ನೋಡ್ರಿ ಏನು ಪವರ್ ಇದೆ, ಹಾರನ್ ಲೌಡಾಗಿದೆ, ಇಂಥ ಜನರು ಕಿವಿಗಳೇ ಕೇಳಿಸಲ್ಲ. ಸ್ಪೀಡ್ 140ಇಂದ 150 ಹೊಡೆಯುತ್ತೆ. ಗೇರ್ ಕೊಟ್ಟಿದ ತಕ್ಷಣ ಅದೇ ಯಾವ ಗೇರ್ ಇದೋಣ, ಇನ್ಷಿಯಲ್ಲು, ಮಿಡಲ್ಲು, ಟಾಪ್ ಎಂಡು ಎಲ್ಲ ಸಾಕಾಗಿದೆ ಗುರು. KTM ಪವರ್ ಗುರು ಅದು. ಏನು ಗುರು, ಕ್ರೇಜಿ ಪಿಕಪ್ಪು ಗುರು. ಯಾಕೆ ಇಂಡಿಕೇಟರ್ ಹಾಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ? ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ. ಅಂಥವ್ರಿಂದಾನೆ ಆಕ್ಸಿಡೆಂಟ್ಗಳಾಗೋದು. ಒಂದು ಕಡೆ ಇಂಡಿಕೇಟರ್ ಹಾಕೊಂಡು ಹೋಗೋದೇ ಈ ಜನರು ಕಷ್ಟ. ಅದರಲ್ಲಿ ಇವ್ನು ಎತ್ ಕಡೆ ಅಂದರೆ ಅದು ಕಡೆ ಹಾಕೊಂಡು ಹೋಗ್ತಾ ಇದ್ದಾನೆ. ಆದರೆ ಒಂಚೂರು ವಾಬ್ಲಿಂಗ್ ಇಲ್ಲ. ಪ್ಲಾಸ್ಟಿಕ್ ಆಗಿದ್ದರೆ ನಾನೆಲ್ಲ ಫುಲ್ ವಾಬ್ಲಿಂಗ್ ಇರುತ್ತೆ, ಹ್ಯಾಂಡಲ್ ಮಾಡೋದು ಕಷ್ಟ. ಅದಕ್ಕೆ ಎಲ್ಲ ಆಕ್ಸಿಡೆಂಟ್ಗಳಾಗುತ್ತೆ KTMಲ್ಲಿ. ಅದಕ್ಕೆ ಜನ ಅಷ್ಟು ಸಾಯ್ತಾರೆ KTMಲ್ಲಿ. KTMಲ್ಲಿ ತೊಗೊಂಡವರೆಲ್ಲ ಸ್ಪಾಟ್ ಔಟ್ಗಳು. ಅದ್ರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಐ ಥಿಂಕ್ ಬ್ರೇಕಿಂಗ್ಸ್ ಎಲ್ಲ ಹಿಡಿಯಲ್ಲ, ಹೆಂಗಂದ್ರೆ ಹಂಗೆಲ್ಲ ಆಡುತ್ತೆ ಗಾಡಿ ಅಂದ್ಕೊಂಡ್ರೆ. ಸುಳ್ಳು ಗುರು. ನನ್ನ ಬಗ್ಗೆ ಅಯ್ಯೋ
ಮೈಲೇಜ್ ನೋಡೋದಾದ್ರೆ ಏನೊಂದು 32 ಇಂದ 35. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ 178 mm ಇದೆ. ಅದನ್ನು ಸಹ ನಾವು ಇಂಡಿಯನ್ ರೋಡ್ಸ್ಗೆಲ್ಲ ಆಗದಿರೋ ಇರೋವಂಥದ್ದು. ಈ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 1,60,000 ಇದೆ. ಆನ್ ರೋಡ್ ಪ್ರೈಸ್ ಬಂದು 2 ಲಕ್ಷ ಇಂದ 2,20,000 ಆಗ್ಬೋದು. ಇದ್ರ ಮೇಂಟೆನೆನ್ಸ್ ಬಂದು ಏನು ಒಂದು ಸರ್ವಿಸ್ ಕಾಸ್ಟ್ ಎಲ್ಲ ಒಂದು 3,000 ಆಗುತ್ತೆ ಪರ್ ಮಂತ್ಗೆ. ಅಂದರೆ ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನೋ ರ್ಯಾಶ್ ಆಗೆಲ್ಲ ಡ್ರೈವ್ ಮಾಡ್ತೀರಾ, ಫುಲ್ ಸ್ಮೂತಾಗೆಲ್ಲ ಓಡಿಸ್ಕೊಂಡಿದ್ರೆ ಆರಾಮಾಗಿ ಕ್ಲೀನಾಗಿ ನೋಡ್ಕೊತೀನಿ ಅಂತ ಹೇಳಿದ್ರೆ ಒಂದು 3,000. ಇಲ್ಲ ಗುರು, ನಾನು ಶೋಕಿ ಕೊಡಬೇಕು, ಚೆನ್ನಾಗಿ ಓಡಿಸ್ಬೇಕು, ಬಿಲ್ಡಪ್ ಕೊಡಬೇಕು, ನನ್ನ ಹತ್ರನೇ ಇರೋದು ಗಾಡಿ, ಜೋರಾಗಿ ನುಗ್ಗಿಸ್ಬೇಕು, ಸಂದಿಯಲ್ಲೆಲ್ಲ ನುಗ್ಗಿಸ್ತೀನಿ, ಹಿಂಗೆ ಜಾತ್ರೆ ಆಟ ಆಡ್ಕೊಂಡು ನುಗ್ಗಿಸ್ತೀನಿ ಅಂದರೆ ಕಷ್ಟ ಗುರು. ಆವಾಗ ನಿಮಗೆ ಮೈಂಟೆನೆನ್ಸು ಕಿತ್ಕೊಂಡು ಹೋಗುತ್ತೆ ಶೋರೂಮ್ಗೆ ಹೋದರೆ. ನೋಡಿ 5 ಫೀಟ್ ಇರೋರು ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಏನು ಜಾಸ್ತಿ ಹೈಟ್ ಏನಿಲ್ಲ, 2 ಕಡೆನೂ ಮಾಡ್ಬೋದು. ನೋಡ್ರಿ, ಗಾಡಿ ಆನ್ ಮಾಡಿದ ತಕ್ಷಣ ರೆಡಿ ಟು ರೈಡ್ ಅಂತ ಕೇಳುತ್ತೆ. ಹಾಗೆ ಗಾಡಿ ಫುಲ್ ಏರೋಡೈನಾಮಿಕ್ಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಒಳ್ಳೆ ಕುದುರೆ ಓಡಿಸೋ ಫೀಲ್ ಇದೆ. ಅದೇ ಮಿಸ್ ಆದರೆ ಕತ್ತೆ ಥರ ಒದಿಯುತ್ತೆ. ಸಸ್ಪೆನ್ಷನ್ ಮಾತ್ರ ಫ್ರಂಟಲ್ಲಿ WPC ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ರೇರಲ್ಲಿ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಗೇರ್ ಅಂತೂ ಫುಲ್ ಬೆಣ್ಣೆ ಥರ ಶಿಫ್ಟ್ ಆಗ್ತಾ ಇದೆ. ಇದರಲ್ಲಿ ಆಟೋ ಕ್ಲಿಪ್ಪರು ಇಲ್ಲ, ಕ್ವಿಕ್ ಶಿಫ್ಟ್ರು ಇಲ್ಲ. ಗುರು, ನೀವು ಸಡನ್ನಾಗೆಲ್ಲ ನಾ ಬ್ರೇಕ್ ಹಿಡಿತೀನಿ ಅಂದರೆ ರೇರ್ ವೀಲ್ ಸ್ಕಿಡ್ ಆಗುತ್ತಪ್ಪ. ಯಾಕಂದರೆ ರೇರಲ್ಲಿ ABS ಇಲ್ಲ. ನೋಡೋದಾದರೆ 300 mm ಫ್ರಂಟ್ ಡಿಸ್ಕ್ ABS ಕೊಟ್ಟಿದ್ದಾರೆ. ರೇರಲ್ಲಿ 230 mm ಡಿಸ್ಕ್ ಇದೆ, ABS ಇಲ್ಲ. ಜೀವನ್ ಬ್ರೋ, ಗಾಡಿ ಅಂತೂ ಸಕ್ಕದಾಗಿ ಮೇಂಟೈನ್ ಮಾಡಿದ್ದೀರಾ ಬ್ರೋ. ಥ್ಯಾಂಕ್ ಯು ಬ್ರೋ, ಗಾಡಿ ಕೊಟ್ಟಿದ್ದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಗಾಡಿ ಓಡಿಸೋಕೆ ಗೊತ್ತಾಗ್ತಾ ಇದೆ ಗುರು. ನಮಗೂ ಸಣ್ಣ ಪುಟ್ಟ ಫ್ಯಾನ್ಸ್ ಇದ್ದಾರೆ ಗುರು. ಇದ್ರ ಲುಕ್ ಮಾತ್ರ ಸಾಕಾಗಿದೆ ಗುರು. ನೋಡಿ, ಡೇ ಲೈಟ್ ರನ್ನಿಂಗ್ LED ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಮತ್ತು ಇಂಡಿಕೇಟರ್ಸು ಇದು ಮಿರರಲ್ಲಿ ಕೊಟ್ಟಿದ್ದಾರೆ, ಸೈಡಲ್ಲಿ ಎಲ್ಲಿ ಇಲ್ಲ. ಪ್ರೊಜೆಕ್ಟ್ರ್ ಲೈಟ್ ನೋಡಿ ಗುರು, 2 ಪ್ರೊಜೆಕ್ಟ್ರ್ ಲೈಟು, ಇದು ಹೈ ಬೀಮು, ಇದು ಲೋ ಬೀಮು. ನೋಡಿ, ಇಟ್ಕೊಳಕ್ಕೆ ಇಲ್ಲಿ ಗ್ರಿಪ್ಪಿಗೆ ಇದು ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಹಿಂದೆ ಸೀಟ್ ಇದೆ ಅನ್ನೋದೇ ಗೊತ್ತಾಗೋಲ್ಲ ಅಷ್ಟು ಜನಕ್ಕೆ. ನೋಡಿ, ಫುಲ್ ತುಂಬ ಪ್ಲೈನಾಗಿ ಸಾಫ್ಟಾಗಿದೆ, ಗೊತ್ತಾಗೋದಲ್ಲ. ಇದಾದರೆ ಸೀಟ್ ಅಂತ ಗೊತ್ತಾಗುತ್ತೆ. ನ್ಯೂಸ್ ಇದ್ರ ಡಿಸೈನ್ ನೋಡಿನೇ ಬಿದ್ದೋಗೋದು. ಡಿಸೈನ್ ನೋಡಿ ಗುರು, ಏನಿದೆ ಆ ಬಾಡಿ ಲೈನ್ ನೋಡ್ರಿ, ಸೇಮ್ ಫ್ರಂಟ್ ರಾಕೆಟ್ ಇದ್ದಂಗಿದೆ. ಹಿಂಗೆ ಬಂದು ಹಿಂಗೆ ಕರ್ವು ನೋಡ್ರಿ. ಅದು ಇಂಜಿನ್ ಗಾರ್ಡು ಕ್ಲೀನಾಗಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಕೊಳ್ಳಿ, 178 mm ಇದೆ. ಗಾಡಿ ಫುಲ್ ಒರಿಜಿನಾಲಿಟಿ ಇಟ್ಕೊಂಡಿದ್ದಾರೆ ಗುರು. 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ರೇರಲ್ಲಿ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.